ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರೆಗೆ ದಿನಗಣನೆ ಆರಂಭವಾಗಿದೆ. ಇದರ ಸಿದ್ಧತೆಗಳ ನಡುವೆಯೇ ನಿನ್ನೆ ರಾತ್ರಿ ದಸರಾ ಗಜಪಡೆಯ 2 ಆನೆಗಳು ಧನಂಜಯ ಮತ್ತು ಕಂಜನ್ ಅರಮನೆಯಿಂದ ಹೊರಗೆ ಬಂದು ಸಾಕಷ್ಟು ಆತಂಕವನ್ನು ಸೃಷ್ಟಿಸಿದ್ದು. ಈ ಒಂದು ಆನೆಗಳು ಹೊರಗೆ ಬಂದಂಥದ್ದನ್ನು ಸ್ಥಳೀಯರಾದಂತಹ ಯೋಗೇಶ್ ಅವರು ತಮ್ಮ ಮೊಬೈಲ್ನಲ್ಲಿ ಚಿತ್ರೀಕರಣವನ್ನು ಮಾಡಿದರು. ಆ ವಿಡಿಯೋಯಿಂದಾಗಿ ಈ ಒಂದು ಏನು ಆನೆಗಳ ಹೊರಗಡೆ ಬಂದಿದ್ದು ಅದರ ದೃಶ್ಯ ಆ ಮೊಬೈಲ್ನಲ್ಲಿ ಸರಿಯಾಗಿತ್ತು. ಆ ಯೋಗೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನೆನ್ನೆ ಎಷ್ಟು ಗಂಟೆಯಲ್ಲಿ ಈ ಒಂದು ಆಗಿದ್ದಂಥದ್ದು, ಏನಾಯಿತು ಅಂತ? ಸರ್ 7:15 ಸುಮಾರು ಕರೆಕ್ಟಾಗಿ ಅಲ್ಲಿ ಆನೆ ಆ ಕಡೆಯಿಂದ ಓಡ್ಬತ್ತು. ಆ ಪ್ಯಾರಾಕೆಟ್ ಮುಗಿಸ್ಕೊಂಡು ಈ ಪ್ಯಾರಾಕೆಟು ತೆಳ್ಳುಬಿಟ್ಟು ಇಲ್ಲಿ ಬಂದು ಒಂದು ಆನೆ ಮಾತ್ರ ಈಚೆ ಹೋಯ್ತು, ಇನ್ನೊಂದು ಆನೆ ಸ್ಟಾಪ್ ಆಯಿತು. ಸ್ಟಾಪ್ ಆಗ್ಬಿಟ್ಟು ಸಮಾಧಾನ ಆಯಿತು. ಅಲ್ಲಿಂದ ಜಸ್ಟ್ ಒಂದು 5 ನಿಮಿಷದಲ್ಲಿ ತಿರ್ಗಾ 2 ಆನೆನೂ ಕರ್ಕೊಂಡು ವಾಪಸ್ ಹೋದರು ಸರ್. ಅದು ಅಯ್ಯೋ ಹೋದ್ಮೇಲೆ ಯಾರು ಪಬ್ಲಿಕ್ ಏನಂತದ್ದು ಪಬ್ಲಿಕ್ ಕಮ್ಮಿ ಇತ್ತು, ಏನು ತೊಂದರೆ ಇಲ್ಲ, ನೋಡ್ಬಿಟ್ಟು ಎಲ್ಲ ಓಡ್ಬಿಟ್ರು ಆ ಕಡೆ ಈ ಕಡೆ. ಇದೇ ಆ ಥರ ಶನಿವಾರ ಭಾನುವಾರ ಏನಾರು ಆಗ್ಬಿಟ್ಟಿದ್ರೆ ಇವು ಪಬ್ಲಿಕ್ ಭಾರಿ ತೊಂದರೆ ಆಗಿರೋ ಸರ್. ತಾವು ಇಲ್ಲೇ ಇದ್ರಾ, ಏನು ಮಾಡ್ತಾರೆ ಮತ್ತು ವಿಡಿಯೋ ತಾವೇ ಮಾಡಿದ್ದ ಅಂತ? ನಾವು ವಿಡಿಯೋ ಕಾಲ್ ಸರ್, ನಾವು ಗೈಡ್ ಸರ್. ಇಲ್ಲಿ ಆ್ಯಕ್ಚುಲಿ ನಾವು ಗೈಡ್ ಆಗಿ ಆವಾಗ ಒಂದು 9:30 ತನಕ ಇಲ್ಲಿ ಇರ್ತೀನಿ. 9:30 ಮೇಲೆ ಹೊಂಟೋಗ್ತೀನಿ ನಾನು. ಹಾಂ ಸರ್, ಯೋಗಿ ಸರ್. ಸೊ ಅದು ಬಂದ ತಕ್ಷಣ ತಮಗೇನು ಗಾಬರಿ ಆಯಿತಾ, ಆತಂಕ ಆಯಿತಾ ಅಥವಾ ಏನು? ಗಾಬರಿ ಆಯಿತು, ಎಂಥವ್ರಿಗೂ ಗಾಬರಿ ಆಗುತ್ತೆ. ಆನೆ ಬಂದಮೇಲೆ ಆ ತಾಯಿ ಚಾಮುಂಡೇಶ್ವರಿ ಇರೋ ತನಕ ನಮ್ಮ ಮೈಸೂರಿಗೆ ಏನೂ ಆಗಲ್ಲ ಅಂತ ನಮ್ಮ ಆಸೆ ಇದೆ ಸರ್, ಅಷ್ಟೇನೇನೂ ಇಲ್ಲ. ಎಷ್ಟು ವರ್ಷದಿಂದ ತಾವು ಗೈಡ್ ಆಗಿ? ಸರ್ ನಾನು ಒಂದು 45 ವರ್ಷದಿಂದ ಸರ್ ಇಲ್ಲೇ ಇರೋದು. ನಾನು ಆವಾಗಿಂದನೂ ಚಿಕ್ಕದ್ರಿಂದನೂ ನಾನು ಇಲ್ಲೇ ಇರೋದು, ಗೈಡ್ ಮಾಡ್ಕೊಂಡು ಜೀವನ ಮಾಡ್ಕೊಳ್ತಾ ಇದ್ದೀನಿ. ಈಗ ದಸರಾ ಆನೆಗಳು ಅಂದ್ರೆ ಕಾಡಿಂದ ನಾಡಿಗೆ ಬಂದಾಗ ರಸ್ತೆಯಲ್ಲಿ ಹೋದಾಗ ಜನ ನೋಡಿ ಖುಷಿ ಪಡ್ತಾ ಇರ್ತಾರೆ. ಆದರೆ ನಿನ್ನೆ ಬಂದಂತಹ ಸಂದರ್ಭನೇ ವಿಭಿನ್ನವಾಗಿತ್ತು. ನಿನ್ನೆ ಬಂದಿರೋ ಉದಾಹರಣೆ ಎಂಥವ್ರಿಗೂ ಗಾಬರಿ ಪಡಿಸ್ತಿದೆ. ಬರೋ ಆ ಪೋರ್ಟ್ಸ್ಗೂ ಅದಕ್ಕೂ ಬರೋ ಪೋರ್ಟ್ಸ್ಗೂ ಎಂಥವ್ರಿಗೂ ಗಾಬರಿ ಆಗುತ್ತೆ. ಇದ್ದಿದ್ದು ಒಂದು 30-40 ಜನ ಇರೋದ್ರಿಂದ ಹೆಂಗೋ ಗಾಬರಿ ಆಗಿ ಆ ಕಡೆ ಈ ಕಡೆ ಹೋದರು. ಕೆಲವು ಪಬ್ಲಿಕ್ಗಳಿಗೆ ಸ್ವಲ್ಪ ತಿಳುವಳಿಕೆ ಬುದ್ಧಿ ಇಲ್ಲ. ಬರೀ ಮುಂದೆನೇ ನಿಂತ್ಕೊಂಡು ಆನೆ ಬರ್ತಾಯಿದ್ರು, ಬರೀ ಮೊಬೈಲ್ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡು ತೆಗಿತಾ ಇರ್ತಾರೆ. ಓಡು ಅಂತ ಕಿರ್ಚ್ಕೊತಾ ಇದ್ರು ಹೋಯ್ತಾ ಇಲ್ಲ. ನೋಡಿ ಕಿರ್ಚ್ಕೊತಾ ಇರೋ ಸೋಣು ಕೇಳಿಸ್ತಿದೆ ನನ್ನ ಮೊಬೈಲಲ್ಲಿ ಬೇಕಾರೆ. ಈಗ ಕಂಜನ್ ಆನೆಯನ್ನು ಧನಂಜಯ್ ಆನೆ ಅಟ್ಟಿಸ್ಕೊಂಡು ಬಂದಿದ್ದು. ಧನಂಜಯ್ ಆನೆ ಮೇಲೆ ಮಾವುತ ಇದ್ದ. ಒಂದು ವೇಳೆ ಮಾವುತ ಇಲ್ಲ ಅಂದಿದ್ರೆ? ಮಾವುತ ಇಲ್ಲ ಅಂದರೆ ತೊಂದರೆ ಆಗ್ಬಿಟ್ಟಿರೋ ಸರ್. ಹೆಂಗೆ ಬಂತದ ಹೇಳಿದ್ರು? ಹಿಂಗೆ ಸೀದಾ ಫಸ್ಟ್ ಮುಂದೆ ಕಂಜನ್. ಗಂಜನು ಮುಂದೆ ಆನೆ ಒಬ್ಬರು ಒಂದು ಆನೆ ಮೇಲೆ ಮೌತಾ ಇರಲಿಲ್ಲ, ಹಿಂದ್ಗಡೆ ಆನೆ ಮೇಲೆ ಮೌತಾ ಇದ್ರು ಸರ್. ಆ ಮೌತ ಇರೋದ್ರಿಂದ ಮೌತಿದ್ರು ಪಾಪ ಒಂದು 15-20 ಜನ ಪಾಪ ಅಲ್ಲಿಂದ ಎಲ್ಲ ಓಡ್ಬಂದು ಎಲ್ಲ ಕವರ್ ಮಾಡಿದ್ರು ಸರ್. ಅಷ್ಟು ಭಾರಿ ಮೌತಿದ್ರಿಗೆ ಒಂದು ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಬೋದು. ತೊಂದರೆ ಆಗಿರೋ ಸರ್, ಅದಂತೂ ತೊಂದರೆ ಆಗಿರೋದು. ಈ ಎರಡೂ ಆ ಕಡೆ ಓಡೋದು ಎಲ್ಲಿ ಯಾರ್ಯಾರಿಗೇನು ತೊಂದರೆ ಕೊಟ್ಟಿರೋದು ಆ ದೇವರೊಬ್ಬನಿಗೆ ಗೊತ್ತು. ಮಾವುತ ಇರೋದ್ರಿಂದ ಎಷ್ಟು ಅನುಕೂಲ ಆಯಿತು ಸರ್. ಮಾವುತ ಯಾವ ರೀತಿ ಇದ್ದಾನೆ? ಆತ ಭಯಪಟ್ಟಿದ್ನ ಅಥವಾ ಆತ ಕಂಟ್ರೋಲ್ ಮಾಡ್ತಿದ್ದಂಗೆ? ಅವ್ರ ಜೀವದ ಮೇಲೆ ಆಸೆ ಪಡ್ತಾ ಇಲ್ಲ ಅವರು. ನನ್ನ ಜೀವ ಅಲ್ಲ, ಇನ್ನೊಬ್ಬರು ಜನಕ್ಕೆ ಪಬ್ಲಿಕ್ ಕಾಪಾಡಬೇಕು ಅಂತ ಆ ಫೋರ್ಸಲ್ಲಿ ಇದ್ರು ಅವರು. ಆ ಫೋರ್ಸಲ್ಲಿ ಎಲ್ಲರೂ ಆ ಕಡೆ ಈ ಕಡೆ ಮೌತಿದ್ರು ಓಡ್ದವ್ರೆ ಎಲ್ಲಿ ಏನಾಯ್ತದೋ ಅಂತ. ಮೌತಿದ್ರಿಗೆ ದೇವರು ಮಾತ್ರ ಒಳ್ಳೆ ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ಕೇಳ್ತಾರೆ. ವಿಡಿಯೋ ಮಾಡಿದ್ದೀರಾ ಆನೆ ಓಡೋಗೋದು, ಅವರನ್ನ ಕಂಟ್ರೋಲ್ ಮಾಡೋದು, ವಾಪಸ್ ಕರ್ಕೊಂಡು ಹೋಗೋದಿಲ್ಲ, ಭಯ ಆಗಲಿಲ್ವಾಗ ಅಂತ ವಿಡಿಯೋ ಇಟ್ಕೊಂಡು? ಆ ಕಡೆ ಆ ಮೂಲೆ ಕಾಂಬಾಂಡ್ ಆರ್ಬಿಟ್ಟಿದೆ. ಆ ಮೂಲೆಯಲ್ಲಿ ಆ ಕಂಬಿ ಐತಲ್ಲ ಅದರೊಳಗಡೆ ಆರ್ಬಿಟ್ಟಿದೆ. ಇನ್ನು ನೋಡಿ ಅಲ್ಲಿಂದ ತೆಗೆದಿರೋದು. ಹಾಂ ಸರ್. ಈಗ ಅದು ಆಚೆ ಬಂದ ತಕ್ಷಣ 2 ಓಡ್ ಬರ್ತಾ ಇತ್ತು. ಅದು ನೋಡಿದ ತಕ್ಷಣ ಏನು ಅನ್ನಿಸ್ತು? ಯಾಕಂದ್ರೆ ತಾವು ಸಹ ಇಲ್ಲೇ ಆಗಿದೆ ಜೀವ ಡಗ್ ಅಂತಿದೆ. ಯಾಕೆಂದರೆ ನಾನು ತಪ್ಪಿಸ್ಕೊಬರ್ತದೆ ಆಗಿದೆ ಅಂತ ಗೊತ್ತಾಗೋಯ್ತು. ನಾವು ಅವಾಗಿಂದ ನಾವು ಆನೆಗಳು ಅಲ್ಲೇ ಓಡಾಡ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ನೋಡಿ ನಮ್ಗೆ ಆ ಥರ ಏನು ಭಯ ಇಲ್ಲ ನಮಗೆ. ಈಗ ಮಹಾರಾಜರ ಆನೆ ಒಂದು ಇತ್ತಲ್ಲ, 6 ಆನೆ ಇತ್ತು. ಈಗ 2 ಆನೆ ಇರೋದು. 2 ಆನೆ ಇರೋದ್ರಿಂದ ನಾವು ಹೋಯ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಅಂಥದ್ದು ನಮಗೆ ಭಯ ಕಾಣಿಸಲ್ಲ ಸರ್ ನಮಗೆ. 45 ವರ್ಷಗಳಿಂದ ಇಲ್ಲೇ ಒಡನಾಟವನ್ನು ಹೊಂದ್ಕೊಂಡು ಮಾಡಿದ್ರೆ ಈ ರೀತಿ ಘಟನೆ ಹಿಂದೆ ಏನಾರು ಆಗಿತ್ತು ಯಾವಾಗಲಾರು? ಈ ರೀತಿ ಬಂದು ಒಂದು ಮೊದಲೊಂದು ಸತಿ ಆಗಿತ್ತು. ಒಂದು ಆನೆ ಹಿಂದ್ಗಡೆ ಕಾರ್ಪೊರೇಷನ್ ಗೇಟಿಂದ ಹೋಗಿ ಎಲ್ಲ ಹಾರಿತ್ತು. ಇಲ್ಲಿ ಒಂದು ಅರ್ಜುನ ಇಲ್ಲಿ ಮಾತನಿಗೆ ತುಣ್ದಿ ಸಾಯಿಸಿತ್ತಿದ್ವಿ. ಇಲ್ಲೇ ತುಣ್ದಿ ಸಾಯಿಸಿತ್ತು ಒಂದು ಈ ದೊಡ್ಡಕೆರೆ ಮೈದಾನದಲ್ಲಿ. ಭಾರಿ ಅನಾಹುತ ಆಗತ್ತು ತಪ್ಪಿದೆ ಮಾವುತರ ಸಮಯ ಪ್ರಜ್ಞೆ ಅರಣ್ಯಾಧಿಕಾರಿಗಳಿಂದ. ನಿಜಲ್ಲೂ ಅರಣ್ಯದವ್ರಿಗೆ ಮಾವುತಿದರಿಗೆ ತುಂಬ ಅವ್ರಿಗೆ ನಾನು ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಇನ್ನೂ ಆಶೀರ್ವಾದ ಕೊಟ್ಟು ಚೆನ್ನಾಗಿಟ್ಟಿಲ್ಲ ಅಂತ ಕೇಳ್ಕೊತೀನಿ. ಕಾಪಾಡಿದ್ದಾಳೆ ಸರ್.
ಇದು ನಿನ್ನೆಯ ಆ ಒಂದು ದೃಶ್ಯವನ್ನು ಸೆರೆ ಹಿಡಿದಂತಹ ಗೈಡ್ ಯೋಗೇಶ್ ಅವರ ಮಾತು. ಖಂಡಿತವಾಗಿಯೂ ಭಾರಿ ಅನಾಹುತ ಆಗ್ತಾ ಇತ್ತು. ಆದರೆ ಅರಣ್ಯಾಧಿಕಾರಿಗಳು ಮಾವುತರ ಸಮಯ ಪ್ರಜ್ಞೆ ತಾಯಿ ಚಾಮುಂಡೇಶ್ವರಿಯ ಕೃಪೆಯಿಂದ ಅದು ತಪ್ಪಿದೆ ಅನ್ನೋ ಒಂದು ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.